ಜರ್ನಿ ಶುರು ಆಗಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಅನ್ನೋ ಒಂದು ಸಣ್ಣ ಊರಿಂದ. ನಾನು ಪಿ ಯು ಸಿ ಮತ್ತು ಪಿ ಯು ಸಿಗಿಂತ ಮುಂಚೆ ಹೈಸ್ಕೂಲ್ ಇದ್ದಾಗಲೇ ತುಂಬ ಓದ್ತಾ ಇದ್ದೆ ಪುಸ್ತಕಗಳು. ನನ್ನ ಮಾವ ಟೀಚರ್ ಆಗಿದ್ದರಿಂದ ಮನೆಯಲ್ಲಿ ತುಂಬ ಪುಸ್ತಕಗಳು ಸಿಗ್ತಾಯಿತ್ತು. ಆ ಪುಸ್ತಕಗಳ ಓದು ನನಗೆ ಪತ್ರಿಕೋದ್ಯಮದ ಒಂದು ದಾರಿ ತೋರಿಸುತ್ತೆ ಅಂತ ನನಗೆ ಓದುವಾಗ ಗೊತ್ತಾಗಿರಲಿಲ್ಲ. ಓದೋದು ನನ್ನ ಜ್ಞಾನ ಹೆಚ್ಚಳಕ್ಕೋ ಅಥವಾ ವಿಷಯ ಜ್ಞಾನಕ್ಕೋ ಅಷ್ಟೇ ಅಂದ್ಕೊಂಡಿದ್ದೆ. ಆದರೆ ಅದೇ ನನ್ನ ಜೀವನವನ್ನು ರೂಪಿಸುತ್ತೆ ಪತ್ರಿಕೋದ್ಯಮದಲ್ಲಿ ಅಂತ ಆಗ ನನಗೆ ಗೊತ್ತಿರಲಿಲ್ಲ. ಸೊ ಆ ಓದು ಇವತ್ತು ನನ್ನ ಪತ್ರಿಕೋದ್ಯಮದಲ್ಲಿ ನನ್ನನ್ನು ಗಟ್ಟಿಯಾಗಿ ನಿಲ್ಲಿಸಿದೆ. ನನ್ನ ಇಡೀ ಜೀವನವನ್ನು ರೂಪಿಸಿದ್ದು ಓದು. ಸೊ ಆ ಓದಿನ ಮೂಲಕ ನನ್ನ ಪತ್ರಿಕೋದ್ಯಮ ಪಯಣ ಶುರುವಾಯಿತು. ನಾನು ಫಸ್ಟ್ ಪಿ ಯು ಸಿಗೆ ಬರೋಷ್ಟರೊಳಗೆ ನಾನು ಕನ್ನಡಪ್ರಭದ ಕಾಲೇಜು ರಂಗದಲ್ಲಿ ಆರ್ಟಿಕಲ್ಗಳನ್ನ ಬರೆಯೋಕ್ಕೆ ಶುರು ಮಾಡಿದ್ದೆ. ಕಾಲೇಜು ರಂಗ ಅಂತ ವಿದ್ಯಾರ್ಥಿಗಳಿಗೋಸ್ಕರನೇ ಒಂದು ಇಡೀ ಪ್ರತಿ ಮಂಗಳವಾರ ಒಂದು ಪೇಜ್ ಬರ್ತಿತ್ತು. ಅದನ್ನು ಓದ್ತಾ ನಾನು ಯಾಕೆ ಬರೀಬಾರ್ದು ಅನ್ಸೋಕ್ಕೆ ಶುರು ಆಯಿತು. ಫಸ್ಟ್ ನನ್ನ ಆರ್ಟಿಕಲ್ ಬಂದಿದ್ದು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಈ ಶೋಷಣೆಗೆಂದು ಕೊನೆ ಅಂತ ಟೈಟ್ಲ್ ಅವ್ರು ಹಾಕಿದ್ರು. ಅದನ್ನು ಎಡಿಟ್ ಮಾಡಿ ರೀರೈಟ್ ಮಾಡಿ. ಸೊ ನಾನು ಈ ಹೆಣ್ಮಕ್ಳ ಶೋಷಣೆ ನಿಲ್ಲಿಸಿ ಅವರಿಗೆ ಅವಕಾಶ ಕೊಡಿ ಬೆಳೆಯೋಕೆ, ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಿಸಿದ್ರೆ ಪ್ರಯೋಜನ ಇಲ್ಲ ಅಂತ ನನಗೆ ಅನಿಸಿದ ಮಟ್ಟಕ್ಕೆ ನಾನು ಬರೆದಿದ್ದೆ. ಅದನ್ನು ತುಂಬ ಚೆನ್ನಾಗಿ ರೀರೈಟ್ ಮಾಡಿ ಈ ಶೋಷಣೆಗೆಂದು ಕೊನೆ ಅಂತ ಟೈಟ್ಲ್ ಹಾಕಿ ದೊಡ್ಡ ಆರ್ಟಿಕಲ್ ಪ್ರಿಂಟ್ ಮಾಡಿದರು. ಅದು ನನ್ನಲ್ಲಿ ಬರೆಯೋಕೆ ಇನ್ನಷ್ಟು ಸಪೋರ್ಟ್ ಕೊಡ್ತು. ಸೊ ನಾನು ಒಳ್ಳೆ ನನ್ನ ಆರ್ಟಿಕಲ್ ಬಂತಲ್ಲ ಅಂತ ಮತ್ತೆ ಬರೆಯೋಕೆ ಶುರು ಮಾಡಿದೆ. ತರಂಗ, ಸುಧಾ, ವಾರಪತ್ರಿಕೆ ಮತ್ತು ಪ್ರಜಾವಾಣಿ ಎಲ್ಲ ಪತ್ರಿಕೆಗಳಿಗೂ ಸಣ್ಣ ಸಣ್ಣ ಲೇಖನಗಳನ್ನ ಬರೀತಾ ಇದ್ದೆ. ಅದೇ ವಿದ್ಯಾರ್ಥಿ ಇದಕ್ಕೆ ಸಂಬಂಧಪಟ್ಟಂಗೆ. ಮತ್ತು ಡಿಗ್ರಿ ಮುಗಿಸ್ದೆ ನಾನು ಮಹಾರಾಣೀಸ್ ಮೈಸೂರಲ್ಲಿ ಓದಬೇಕಾದ್ರೆ ನನಗೆ ನನ್ನ ಸ್ನೇಹಿತೆಯರ ಅಣ್ಣಂದಿರು ಜರ್ನಲಿಸಮ್ ಓದ್ತಾ ಇದ್ರು. ಅವರೊಂದಿಬ್ಬರು ನನಗೆ ಸಿಕ್ಕಿದ್ರಿಂದ ನನಗೆ ಜರ್ನಲಿಸಮ್ ಬಗ್ಗೆ ತುಂಬ ಆಸಕ್ತಿ ಬಂತು. ಮತ್ತು ಅಲ್ಲಿ ಸ್ಥಳೀಯ ಮಹಾನಂದಿ ಅಂತ ಒಂದು ಪತ್ರಿಕೆ ಇತ್ತು. ಅದು 5 ಜಿಲ್ಲೆಗಳಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇತ್ತು. ಅದು ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ ಭಾಗದಲ್ಲಿ. ಅಲ್ಲಿಗೆ ಪ್ರತಿ ಭಾನುವಾರ ಲೇಖನ ಕಳಿಸ್ತಾ ಇದ್ದೆ, ಲೇಖನಗಳು ಬರಿತಾ ಇತ್ತು. ಡಿಗ್ರಿಲಿದ್ದಾಗ ತುಂಬ ಬರೆಯೋಕ್ಕೆ ಶುರು ಮಾಡಿದ್ದೆ. ಆವಾಗಲೇ ಪತ್ರಿಕೋದ್ಯಮದ ಸ್ನೇಹಿತರ ಗೆಳೆತನ ಸಿಕ್ಕಿದ್ರಿಂದ ಪತ್ರಿಕೋದ್ಯಮದ ಬಗ್ಗೆ ನನಗಾಗ್ಲೇ ಒಂದು ಸಣ್ಣ ಕ್ಲೂ ಸಿಕ್ಕಿದ್ದು. ಪತ್ರಿಕೋದ್ಯಮ ಅಂತಿದೆಯಂತೆ, ಅದನ್ನು ಓದ್ಬೋದಂತೆ, ರಿಪೋರ್ಟರ್ ಆಗ್ಬೋದಂತೆ ಅನ್ನೋ ಎಲ್ಲ ವಿಷಯಗಳು ನನಗಾಗಲೇ ಗೊತ್ತಾಗ್ಬಿಡ್ತು ಫಸ್ಟ್ ಡಿಗ್ರಿಲಿದ್ದಾಗಲೇ. ಸೊ ನಾನು ಫೈನಲ್ ಇಯರ್ ಡಿಗ್ರಿಗೆ ಬರೋಷ್ಟಕ್ಕೆ ನನ್ನ ಬರವಣಿಗೆ ಪತ್ರಿಕೆಗಳಲ್ಲಿ ಅಂದರೆ ಲೇಖನ ಬರೆಯೋದು, ಸಾಮಾನ್ಯ ರಾಜಕೀಯದೋ ಅಥವಾ ಆವತ್ತಿನ ಆ ಘಟನೆ ಏನೋ ಒಂದು ನಡೆದಿದ್ದೋ ವಿಷಯಾಧಾರಿತವಾಗಿ ಬರೆಯುವಂಥ ಹಿಡಿತ ಬಂತು ನನಗೆ. ಬರೀ ಕತೆ ಕವನ ಅಷ್ಟೇ ಅಲ್ಲ, ವಿಷಯಾಧಾರಿತ ಲೇಖನಗಳನ್ನು ಬರೆಯುವಂಥ ಅನುಭವ ಸಿಕ್ತು. ಸೊ ಅದನ್ನು ಬರ್ಕೊಂಡು ನಾನು ಇರಬೇಕಾದ್ರೆ ನನಗೆ ಡಿಗ್ರಿ ಮುಗಿದ್ಮೇಲೆ ಪತ್ರಿಕೋದ್ಯಮ ಮಾಡಬೇಕು ಅನ್ನೋ ಅರಿವು ಗೊತ್ತಾಗಿರಲಿಲ್ಲ. ನನಗೆ ಪತ್ರಿಕೋದ್ಯಮ ಸೇರಿ ಅಂತ ಹೇಳಿದ್ದು ನಿರಂಜನ್ ವನಹಳ್ಳಿ ಅವರು, ಈಗ ಪತ್ರಿಕೋದ್ಯಮ ಪ್ರೊಫೆಸರ್ ಇವಾಗ ಅವರು ನನಗೆ ನೀನು ತುಂಬ ಚೆನ್ನಾಗಿ ಬರೀತೀಯಾ, ನಿನಗೆ ಸ್ವಲ್ಪ ಜರ್ನಲಿಸಮ್ ಗೊತ್ತಿದೆ, ನೀನು ಜರ್ನಲಿಸಮ್ ಸೇರು ಅಂತ ಹೇಳಿದರು. ಸೊ ನಾನು ಮೈಸೂರು ಮಾನಸ ಗಂಗೋತ್ರಿನಲ್ಲಿ ಪತ್ರಿಕೋದ್ಯಮ ವಿಭಾಗಕ್ಕೆ ಸೇರಿಕೊಂಡೆ. ಸೊ ನನಗೆ ಅಲ್ಲಿ ಸುದ್ದಿ ಬರವಣಿಗೆ ಸ್ವಲ್ಪ ಟಚ್ ಇದ್ದಿದ್ದರಿಂದ ತುಂಬ ಸರಾಗ ಆಗೋಯ್ತು ನನಗೆ. ಸುದ್ದಿ ಬರವಣಿಗೆ ಸಹ ಏನೋ ಹೇಳ್ತಾರಲ್ಲ, ನಮ್ಮೊಳಗೆ ಅದೊಂದು ಇರುತ್ತೆ, ಯಾವುದೇ ಒಂದು ಕಲೆ ಆದ್ರೂ ಒಳಗಿಂದ ಬರಬೇಕು ಅದು ಅಂತ ಹೇಳ್ತಾರಲ್ಲ, ಬಹುಶಃ ನನಗೆ ಇತ್ತು ಅನ್ಸುತ್ತೆ ಅದು. ಸೊ ಹಾಗಾಗಿ ಸರಾಗವಾಗಿ ಸುದ್ದಿ ಬರವಣಿಗೆ ನನಗೆ ಬಂತು. ಸೊ ನಾನು ಫಸ್ಟ್ MA ಮುಗಿಸಿ ಇಂಟರ್ನ್ಶಿಪ್ಗೆ ಅಂತ ಬಂದಿದ್ದು ನಾನು ಉದಯವಾಣಿಗೆ. 2 ತಿಂಗಳ ಇಂಟರ್ನ್ಶಿಪ್ಪು ಬೆಂಗಳೂರಿನ ಉದಯವಾಣಿಗೆ. ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಕಾಲಿಟ್ಟಿದ್ದು. ಮಳವಳ್ಳಿ ಟು ಮೈಸೂರು, ಮೈಸೂರು ಟು ಬೆಂಗಳೂರು. 2 ತಿಂಗಳ ಇಂಟರ್ನ್ಶಿಪ್ಪು ನನಗೆ ಉದಯವಾಣಿ ನನ್ನ ಇಡೀ ಪತ್ರಕರ್ತೆಯಾಗಿ 2 ತಿಂಗಳಲ್ಲೇ ನನ್ನನ್ನು ರೂಪಿಸ್ಬಿಡ್ತು. ಯಾಕಂದರೆ 1 ತಿಂಗಳು ಡೆಸ್ಕ್ ಮಾಡಿದೆ ಅಲ್ಲಿ, ಇನ್ನೊಂದು ತಿಂಗಳು ರಿಪೋರ್ಟಿಂಗ್ ಕಳಿಸಿದ್ರು. ಸೊ 1 ತಿಂಗಳು ಡೆಸ್ಕಲ್ಲಿ ನಾನು ಗ್ರಾಮೀಣ ಪ್ರದೇಶದಿಂದ ಬರ್ತಾ ಇದ್ದಂಥ ಮೊಫ್ಸಿಯಲ್ ಡೆಸ್ಕ್ ಅಂತ ಹೇಳ್ತಾರೆ, ಹಳ್ಳಿಗಳಿಂದ ಬರೋ ಸುದ್ದಿಗಳನ್ನು ಅವರು ಪುಟಗಟ್ಟಲೆ ಬರೀತಾ ಇದ್ರು. ಅದನ್ನು ಸಣ್ಣದಾಗಿ 1 ಸಿಂಗಲ್ ಕಾಲಮು, ಡಬಲ್ ಕಾಲಮ್ಗೆ ಮಾಡಬೇಕಿತ್ತು, ತಿದ್ದಿ ತೀಡೋದು. ಸೊ ಆ ತಿದ್ದಿ ತೀಡೋದನ್ನ ನನಗೆ ಅಲ್ಲಿ ತುಂಬ ಚೆನ್ನಾಗಿ ಕಲಿಸಿದ್ರು. ನಾನು ಬೇಗ ಕಲ್ತ್ಕೊಂಡೆ. ಡೆಸ್ಕ್ ಆಯಿತು, 1 ತಿಂಗಳು ರಿಪೋರ್ಟಿಂಗ್ ಕಳಿಸಿದ್ರು. ಬೆಂಗಳೂರು ಏನು ಅಂತಾನೆ ಗೊತ್ತಿರಲಿಲ್ಲ ನನಗೆ. ಬೆಂಗಳೂರು ಹೇಗಿದೆ, ಮಹಾನಗರ, ಇದು 23 ವರ್ಷದ ಹಿಂದೆ. ಸೊ ಮಳವಳ್ಳಿ ಮೈಸೂರೇ ಸಣ್ಣ ಸಿಟಿ. ಆವಾಗ ಅಲ್ಲಿಂದ ಬೆಂಗಳೂರಿಗೆ ಬಂದು ಕಟ್ ಕಾಡಕ್ಕೆ ಬಿಟ್ಟಂಗಿತ್ತು. ಆದರೂ ನನಗೆ ತುಂಬ ಬೆಳಿಬೇಕು ಅನ್ನೋ ಆಸೆ ಇದ್ದಿದ್ದರಿಂದ, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಆಸೆ ಇದ್ದಿದ್ದರಿಂದ ನಾನು ಹೆದರ್ತಾನೆ ಇರಲಿಲ್ಲ. ಎಲ್ಲದಕ್ಕೂ ಮುನ್ನೋಗ್ತಿದ್ದೆ. ನಾನು ಆ ಸ್ಟೋರಿ ಮಾಡ್ತೀನಿ, ಈ ಸ್ಟೋರಿ ಮಾಡ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ ನಾನೇ ಕೇಳಿಸ್ಕೊಂಡು ಅಸೈನ್ಮೆಂಟ್ ಹಾಕ್ಸ್ಕೊತಾ ಇದ್ದೆ. ಇಂಡಿವಿಜುವಲ್ ಆಗಿ ಅಂದರೆ ಒಬ್ಬಳೇ ಹೋಗಿ ಅಸೈನ್ಮೆಂಟ್ಗಳನ್ನ ಮಾಡ್ಕೊಂಡು ಬಂದು
ನಾನು ಇಂಟರ್ನ್ಶಿಪ್ ಮುಗಿಯೋಷ್ಟರೊಳಗೆ ನಾನು 9 ಬೈಲೈನ್ ತಗೊಂಡಿದ್ದೆ ಉದಯವಾಣಿನಲ್ಲಿ. ಫ್ರಂಟ್ ಪೇಜಲ್ಲೂ 2 ಸ್ಟೋರಿ ಬಂದಿತ್ತು. ಅದನ್ನ ನೋಡಿ ಈಶ್ವರ್ ದೈತೋಟ ಅವರು ಕೊನೆಗೆ ಹೋಗುವಾಗ ಹೇಳಿದ್ರು, ನೀನು ಒಳ್ಳೆ ರಿಪೋರ್ಟರ್ ಆಗ್ತೀಯಾ, ನೀನು MA ಮುಗಿಸ್ಕೊಂಡು ಬಾ, ನಾನು ನಿನಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದರು. ಸೊ ನಾನು MA ಮುಗಿಯೋಷ್ಟೊತ್ತಿಗೆ ವಿಜಯ ಕರ್ನಾಟಕ ಪತ್ರಿಕೆ ಬಂದಿತ್ತು. ವಿಜಯ ಕರ್ನಾಟಕ ಪತ್ರಿಕೆಗೆ ಈಶ್ವರ್ ದೈತೋಟ ಅವರೇ ಎಡಿಟರ್ ಆಗಿದ್ದರಿಂದ ನಾನು ಅಲ್ಲಿ ಹೋಗಿ ಅವ್ರ ಮುಂದೆ ನಿಂತೆ. ಸರ್, ನನಗೆ ನೀವು ಆಶ್ವಾಸನೆ ಕೊಟ್ಟಿದ್ರಿ ಇಲ್ಲಿ ಬಾ ಉದಯವಾಣಿಗೆ ಅಂತ, ನಾನು ಈಗ ಇಲ್ಲಿ ಬಂದಿದ್ದೀನಿ ಅಂದೆ. ಸೊ ನನಗೆ ರಿಪೋರ್ಟರ್ ಆಗಿ ಅವಕಾಶ ಕೊಟ್ಟರು. ಅಲ್ಲಿ 3.5 ವರ್ಷ ನಾನು ವಿಜಯ ಕರ್ನಾಟಕದಲ್ಲಿ 1999 1999 ನಾನು ವಿಜಯ ಕರ್ನಾಟಕಕ್ಕೆ ಕಾಲಿಟ್ಟಿದ್ದು ಜುಲೈ 27. ಇನ್ನೂ ರಿಸಲ್ಟೇ ಬಂದಿರಲಿಲ್ಲ ನಂದು MA ರಿಸಲ್ಟ್. ಅಷ್ಟು ಬೇಗ ನನಗೆ ಅಲ್ಲಿ ರಿಪೋರ್ಟರ್ ಆಗಿ ಕೆಲಸ ಸಿಕ್ಕಿತ್ತು. ವರದಿಗ ರಿಪೋರ್ಟರ್ ಆಗಿಬಿಟ್ಟೆ 3 ವರ್ಷ. ಸೊ ಕಲಾಸಿಪಾಳ್ಯದಲ್ಲಿ ನಮ್ಮ ಆಫೀಸ್ ಇತ್ತು. ಕಲಾಸಿಪಾಳ್ಯ ಎಲ್ಲಿದೆ ಅಂತ ಗೊತ್ತಿಲ್ಲ, ಮೆಜೆಸ್ಟಿಕ್ ಎಲ್ಲಿದೆ ಗೊತ್ತಿಲ್ಲ. ಕಣ್ ಬಿಟ್ಕೊಂಡು ಯಾರ್ಯಾರನೋ ಕೇಳಿಕೊಂಡು ಅಪ್ಪ ಅಮ್ಮ ಧೈರ್ಯವಾಗಿ ಕಳಿಸ್ಬಿಟ್ರು. ಯಾಕಂದರೆ ಧೈರ್ಯ ಇತ್ತು ನನಗೆ, ಮುನ್ನುಗ್ತೀನಿ, ಮಾಡ್ತೀನಿ, ನಾನೇನಾದರೂ ಮಾಡ್ಕೊಂಡು ಎದ್ಕೊಂಬರ್ಬೇಕು, ನನ್ನದೇ ಆದಂಥ ಒಂದು ಸ್ವಂತಿಕೆನ ತೋರಿಸ್ಕೋಬೇಕು ಅದು ನನ್ನ ಒಳಗಡೆ ಇತ್ತು. ಹೇಳ್ಕೊತಿರ್ಲಿಲ್ಲ. ಆದರೆ ನಾನು ಕೇಳ್ತೀನಿ, ನಿಂಗೆ ಗೊತ್ತಾಗ್ತದೆ ನಮ್ಮ ಬೆಂಗಳೂರೆಲ್ಲ ಗೊತ್ತಾಗುತ್ತಾ ಅಂದ ನಮ್ಮ ಚೀಫ್ ರಿಪೋರ್ಟ್ರಿಗೆ. ಹಾಂ ಗೊತ್ತಾಗುತ್ತೆ ಸರ್, ನಾನು ಕೇಳ್ಕೊಂಡು ಹೋಗ್ತೀನಿ ಸರ್ ಅಂತ. ರೋಡಲ್ಲೆಲ್ಲ ನಾನು ಕೇಳ್ಕೊಂಡು ಹೋಗ್ತಿದ್ದೆ. ಸರ್, ಪ್ರೆಸ್ ಕ್ಲಬ್ಬಿಗೆ ಎಲ್ಲಿ ಹೋಗಬೇಕು, ವಿಧಾನಸೌಧಕ್ಕೆ ಎಲ್ಲಿ ಹೋಗಬೇಕು, ರವೀಂದ್ರ ಕಲಾಕ್ಷೇತ್ರ ಎಲ್ಲಿದೆ, ಕನ್ನಡ ಭವನ ಎಲ್ಲಿದೆ, ಅಥವಾ ಬೇರೆ ಯಾವುದಾದ್ರೂ ಏರಿಯಾ JP ನಗರನೋ ಇನ್ನೆಲ್ಲೋ ಅಸೈನ್ಮೆಂಟ್ಗಳು ಹಾಕಿದಾಗ ಆ ಏರಿಯಾನ ಎಲ್ಲ ರೋಡಲ್ಲಿ ಯಾರು ದಾರಿಲಿ ಸಿಗ್ತಾರೆ ಅವ್ರು ಕೇಳಿಕೊಂಡು, ಬಸ್ಸಲ್ಲಿ ಹತ್ಕೊಂಡು, ಬಸ್ ಕಂಡಕ್ಟರ್ ಕೇಳಿಕೊಂಡು ಅಥವಾ ಪಕ್ಕದಲ್ಲಿರೋರು ಕೇಳಿಕೊಂಡು ಅಲ್ಲಿ ಹೋಗಿ ಅಸೈನ್ಮೆಂಟ್ ಮುಗಿಸ್ಕೊಂಡು, ಅಂದರೆ ತುಂಬ ಒಂಥರ ಆ 23 ವರ್ಷದಿಂದ ಬೆಂಗಳೂರು ಹೆಂಗಿತ್ತು, ತುಂಬ ಸ್ಲೋ ಇತ್ತು, ತುಂಬ ನಿಧಾನ, ಎಷ್ಟೊತ್ತಿಗೋ ಒಂದು ಬಸ್ ಸಿಗ್ತಾ ಇತ್ತು. ಅಂಥ ವ್ಯವಸ್ಥೆನಲ್ಲೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ರಾತ್ರಿ ಆದ್ರೇನಂತೆ ರಾತ್ರಿ 8:30 ತನಕ ಕೆಲಸ ಮಾಡ್ತಾ ಇದ್ದೆ ನಾನು. 8:30 ಕೆಲಸ ಮಾಡಿ ಆವಾಗ ಮಾರ್ಕೆಟ್ಗೆ ಹೋಗಿ 8:30ನಲ್ಲಿ ಬಸ್ ಹತ್ತಿದ್ದೀನಿ ಅಂದರೆ ಆ ಇಡೀ ಬಸ್ಸಲ್ಲಿ ನಾನು ಒಬ್ಬಳೋ ಇಬ್ಬರೋ ಹೆಣ್ಮಕ್ಳು ಇರ್ತಾ ಇದ್ವಿ. ಎಲ್ಲರೂ ನಾನು ಯಾಕೆ 8:30ನಲ್ಲಿ ಬಸ್ ಬರ್ತಾ ಇದೆಯಲ್ಲ ಹುಡುಗಿ ಅಂತ ನೋಡಿರೋರು. ನಾನು ಪಾಡಿಗೆ ಮುಂದೆ ಸೀಟಲ್ಲಿ ಕುತ್ಕೊಂಡು ಯಶವಂತಪುರದಲ್ಲಿ ನಮ್ಮ ಮನೆ ಇತ್ತು, ಅಲ್ಲೋಗಿ ಇಳ್ಕೊತಾ ಇದ್ದೆ. 8:30ಗೆ ಯಶವಂತಪುರ ಸ್ತಬ್ಧ, ಕತ್ಲೆ, ಫುಲ್ ಕತ್ಲೆ. ಅಲ್ಲೇ ಪೊಲೀಸ್ನವ್ರು, ಯಾಕಮ್ಮ ಇಷ್ಟೊತ್ತಲ್ಲಿ ಬರ್ತಿದ್ಯಾ, ಎಲ್ಲಿ ಹೋಗ್ತಿದ್ಯಾ ಅಂತ. ಮತ್ತು ನಾನು ID ಕಾರ್ಡ್ ತೋರಿಸಿ, ಇಲ್ಲ ನಾನು ರಿಪೋರ್ಟ್ರು ವಿಜಯ ಕರ್ನಾಟಕ ಹೊಸ ಪತ್ರಿಕೆ, ಅದೊಂದು ಪತ್ರಿಕೆ ಇದೆಯಾ ಅಂತೆಲ್ಲ ಕೇಳೋರು. ಹೌದು ಅಂತೇಳಿ ಮನೆ ತಲುಪೋಷ್ಟೊತ್ತಿಗೆ 9 ಗಂಟೆ ಆಗಿರೋದು. ಮನೆಗೆ ಹೋಗಿ ಮತ್ತೆ ಬೆಳಗ್ಗೆ 7:30 8 ಗಂಟೆ ಅಸೈನ್ಮೆಂಟು. ಒಂದಿನೂ ಲೇಟಾಗಿ ಹೋಗಬೇಕು, ಬೇಗ ಈ ಕೆಲಸ ಬಿಟ್ಟರೆ ನನಗೇನು ಬೇರೆ ಗೊತ್ತಿಲ್ಲ. ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸ ಚೆನ್ನಾಗಿ ಮಾಡಬೇಕು ಅನ್ನೋದಷ್ಟೇ ತಲೆನಲ್ಲಿತ್ತು. ಸೊ ಅದೊಂಥರ ಪ್ರತಿದಿನನೂ ಸವಾಲು, ಪ್ರತಿದಿನನೂ ಅಗ್ನಿ ಪರೀಕ್ಷೆ. ಪ್ರತಿದಿನ ಪರೀಕ್ಷೆ ನಾನು ಪಾಸ್ ಆಗಬೇಕು. ಯಾಕಂದರೆ ಹೊಸದಾಗಿ ಬಂದಿದ್ದೀನಿ, ಅನುಭವ ಇಲ್ಲ. ನನ್ನ ಪ್ರತಿ ಅಸೈನ್ಮೆಂಟನ್ನು ಚೀಫ್ ರಿಪೋರ್ಟ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋರು. ಸೊ ಎಡಿಟರು ಏನು ಅಸೈನ್ಮೆಂಟ್ ಮಾಡ್ತಾಳೆ, ಹೇಗೆ ಬರೀತಾಳೆ ಅಂತ ನೋಡೋರು. ಡೆಸ್ಕಲ್ಲಿದ್ದ ಎಡಿಟರು ತಿದ್ದಿ ತೀಡೋರು. ಒಂದು ಸಣ್ಣ ಅಲ್ಪಪ್ರಾಣ, ಮಹಾಪ್ರಾಣ, ಕಾಗುಣಿತ ಮಿಸ್ಟೇಕ್ ಇಲ್ಲದೇ ಟೈಪ್ ಮಾಡಬೇಕಾಗಿತ್ತು. ಸೊ ಎಲ್ಲವೂ ನನ್ನನ್ನು ಅಲ್ಲಿ ಒಂಥರ ಓರೆಗೆ ಹಚ್ಬಿಡ್ತು. ಸುದ್ದಿ ಬರವಣಿಗೆಯನ್ನು ತಿದ್ದಿ ಚೆನ್ನಾಗಿ ತೀಡ್ಬಿಟ್ರು. ಅವತ್ತು ಕಲ್ತಿದ್ದು ನಾನು ಇವತ್ತು ಸಹ ಒಂದು ಸಣ್ಣ ಮಿಸ್ಟೇಕ್ ಇಲ್ಲದೇನೆ, ಒಂದು ಸಣ್ಣ ಕಾಗುಣಿತ ಇಲ್ಲದೇನೆ, ಅಲ್ಪಪ್ರಾಣ ಮಹಾಪ್ರಾಣ ತಪ್ಪಿಲ್ಲದೆ ಬರೆಯೋ ಅಂಥದ್ದು. ಯಾಕಂದರೆ TV ನಲ್ಲಿ ಒಂದು ಸಣ್ಣ ತಪ್ಪು ಬಂದ್ರೂ ಎಷ್ಟು ದೊಡ್ಡ ವೈರಲ್ ಆಗ್ಬಿಡುತ್ತೆ ಅದು. ಆ ಥರ ತಪ್ಪುಗಳಾಗದೇ ಇರೋ ಥರ ನಾನು ಇವತ್ತು ನೋಡ್ಕೋತೀನಿ ಅನ್ನೋದಕ್ಕೆ ಅವತ್ತು ನಾನು ಅಲ್ಲಿ ಕಲ್ತಿದ್ದೆ ಕಾರಣ. ಅಷ್ಟು ಚೆನ್ನಾಗಿ ನನ್ನನ್ನು ತಿದ್ದಿ ತೀಡಿ, ಕಾಗುಣಿತ ಆಗಲಿ, ಸುದ್ದಿ ಬರವಣಿಗೆ ಆಗಲಿ ಎಲ್ಲ ಕಲಿಸಿದ್ರು. ಅದೊಂಥರ ತುಂಬ ಸಾಹಸದ ಜೀವನ ಆಗಿತ್ತು. ಮತ್ತು ನಾನು ತುಂಬ ಬರೀತಿದ್ದೆ ಇಲ್ಲಿ. ವಿಜಯ ಕರ್ನಾಟಕದಲ್ಲಿ ಎಷ್ಟು ಎಡಿಷನ್ ಬರುತ್ತೆ, ಕೃಷಿ ವಿಜಯ, ಮಹಿಳಾ ವಿಜಯ, ಸಾಪ್ತಾಹಿಕ, ಎಲ್ಲ ವಿಶೇಷ ಪುರವಣಿಗಳಲ್ಲೂ ಲೇಖನಗಳು ಬರಿತಾ ಇದ್ದೆ, ಸ್ಪೆಷಲ್ ಸ್ಟೋರೀಸ್ ಬರಿತಾ ಇದ್ದೆ. ಆಮೇಲೆ ನಾನು ನಮ್ಮ ಚೀಫ್ ರಿಪೋರ್ಟರ್ ಹತ್ರ ಜಗಳ ಮಾಡ್ತಿದ್ದೆ, ನನಗೂ ಪೊಲಿಟಿಕಲ್ ಅಸೈನ್ಮೆಂಟ್ಗಾಗಿ ನನ್ನ ವಿಧಾನಸೌಧಕ್ಕೆ ಕಳಿಸಿ ಅಂತ. ಸೊ ವಿಧಾನಸಭೆ ಅಧಿವೇಶನ ನಡೆಯುವಾಗ ನನ್ನನ್ನು ಕಳಿಸ್ತಾ ಇದ್ರು, ನಾನು ಅಲ್ಲಿ ಹೋಗಿ ಮಾಡ್ಕೊಂಬರ್ತಾ ಇದ್ದೆ. ಆಮೇಲೆ ಅಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆಗಳು ಅಂತ, ಅಂದರೆ ಸೆಷನ್ನಲ್ಲಿ ಚರ್ಚೆ ಆಗದೆ ಇರೋ ವಿಷಯಗಳು, ಶಾಸಕರು ಕೇಳಿರೋ ಪ್ರಶ್ನೆಗಳಿಗೆ ಸಚಿವರು ಕೊಟ್ಟಿರೋ ಉತ್ತರ, ಅದೊಂದು ದಂಡಿ ಇಟ್ಟಿರ್ತಾರೆ. ಅದನ್ನು ತಗೊಬಂದು ಅದರಲ್ಲಿ ಆಯಾ ಜಿಲ್ಲೆಗೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ರೆ ಶಾಸಕರು ಕೇಳಿರೋದು ಅದನ್ನು ಸುದ್ದಿ ಮಾಡ್ಕೊಡ್ಬೇಕಾಗಿತ್ತು. ಅಷ್ಟು ದೊಡ್ಡ ದೊಡ್ಡ ಕಟ್ಟು ಉತ್ತರಗಳಿರ್ತಿತ್ತು, ಲಿಖಿತ ರೂಪದ ಪ್ರಶ್ನೆಗಳು, ಚುಕ್ಕೆ ಗುರುತಿನ ಪ್ರಶ್ನೆಗಳು ಅಂತೆಲ್ಲ. ಅದನ್ನೆಲ್ಲ ಬರಿತಾ ಇದ್ದೆ ಕುತ್ಕೊಂಡು. ತುಂಬ ಇಂಟ್ರೆಸ್ಟಿಂಗ್ ಅದೆಲ್ಲ ಬರಿಬೇಕು, ರಾಜಕೀಯ ತಿಳ್ಕೋಬೇಕು, ಬೇರೆ ಬೇರೆ ಜಿಲ್ಲೆಗಳ ಸುದ್ದಿಗಳು ಅಂತ. ಸೊ ವಿಧಾನಸೌಧ, ವಿಧಾನಸಭೆ
ಅದೆಲ್ಲ ರೌಂಡ್ ಕೆಲಸನೂ ನನಗೆ ಅವಕಾಶ ಸಿಕ್ತು, ಅವಕಾಶ ಕೊಟ್ಟರು. ಮಾಡ್ತಾಳೆ ಇವಳು ಅನ್ನೋ ನಂಬಿಕೆ ಬಂತು. ಸೊ ಹಾಗಾಗಿ ನನಗೆ ಎಲ್ಲ ರೀತಿಯ ರಿಪೋರ್ಟಿಂಗು ಕೊಟ್ಟರು. 3.5 ವರ್ಷ ನಾನು ರಿಪೋರ್ಟರ್ ಆದೆ. ಆಮೇಲೆ ನನಗೆ ಡೆಸ್ಕಿಗೆ ಹಾಕಿದ್ರು, ನೀನು ಡೆಸ್ಕಲ್ಲಿ ಕೆಲಸ ಮಾಡು ಅಂತ. ಆ ಡೆಸ್ಕಲ್ಲಿ 5 ಜಿಲ್ಲೆಗಳ ಪೇಜ್ ಮಾಡಬೇಕಾಗಿತ್ತು. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹಾಸನ, ಚಿಕ್ಕಬಳ್ಳಾಪುರ. ಅತಿ ಚಿಕ್ಕ ವಯಸ್ಸಿಗೆ ಡೆಸ್ಕಿನ ಚೀಫ್ ಆಗಿದ್ದು ನಾನಲ್ಲಿ. ವಿಶ್ವೇಶ್ವರ ಭಟ್ರು ನನಗೆ ಡೆಸ್ಕಿಗೆ ಅಫಿಷಿಯಲ್ ಡೆಸ್ಕ್ ಹೆಡ್ ಮಾಡಿದರು. ಹೆಡ್ ಮಾಡಿ ಕೆಲವೇ ದಿನಗಳಲ್ಲಿ ನನ್ನನ್ನು ಅಲ್ಲಿ ಚೀಫ್ ಅಂತ, ಅವಾಗ ನನಗೊಂದು 25 ವರ್ಷ ಇರಬೇಕು, ಡೆಸ್ಕ್ ಚೀಫ್ ಮಾಡಿದರು. 5 ಜಿಲ್ಲೆಗಳ ಪೇಜ್ಗಳನ್ನು, ಅದು ಒಂದು ನಿಜವಾಗ್ಲೂ ಸವಾಲು. ಯಾಕಂದರೆ 9:30 ಒಳಗೆ ಎಲ್ಲ ನ್ಯೂಸ್ಗಳನ್ನು ರೆಡಿ ಮಾಡಿ 2 ಪೇಜನ್ನ ರೆಡಿ ಮಾಡಿ ಆಯಾ ಜಿಲ್ಲೆಗಳದು. 5 ಜಿಲ್ಲೆ 2 ಪೇಜು ಅಂತಂದರೆ 20 ಪೇಜ್ ಆಯಿತು. ಆ 20 ಪೇಜ್ 9:30 ಒಳಗೆ ಪ್ರಿಂಟಿಗೆ ಕಳಿಸ್ಬೇಕು. ಅದು ಚಾಲೆಂಜಿಂಗು. ಆ ಜಿಲ್ಲೆಯ ರಿಪೋರ್ಟರ್ಗಳನ್ನು ಬೇಗ ಸುದ್ದಿ ತರಿಸ್ಕೊಂಡು, ಇಂಪಾರ್ಟೆಂಟ್ ಸುದ್ದಿ ಇದ್ದರೆ ಅದನ್ನು ನಾವಿಲ್ಲಿ ತಿದ್ದಿ ಪೇಜ್ ಮಾಡಿ 5 ಪೇಜು. ನನ್ನ ಕೈ ಕೆಳಗೆ 4 ಜನ ಇದ್ದರು, ಎಲ್ರಿಗೂ ಒಂದೊಂದು ಪೇಜ್ ವಹಿಸಿದ್ವಿ ಒಂದೊಂದು ಜಿಲ್ಲೆ. ಅದನ್ನೆಲ್ಲ ನಾನು ಉಸ್ತುವಾರಿ ನೋಡಬೇಕಿತ್ತು. ಮತ್ತು ಸರಿಯಾದ ಸಮಯಕ್ಕೆ ಪ್ರಿಂಟ್ಗೆ ಹೋಗಬೇಕಿತ್ತು. ಸ್ವಲ್ಪ ವ್ಯತ್ಯಾಸ ಆದರೂ ಇಡೀ ಪ್ರಿಂಟಿಂಗ್ ಇದು ಲೇಟ್ ಆಗುತ್ತೆ. ಪ್ರಿಂಟಿಂಗ್ ಲೇಟ್ ಆದರೆ ಜನರಿಗೆ ಪತ್ರಿಕೆ ಕಳಿಸೋದು ಲೇಟ್ ಆಗುತ್ತೆ. ಸೊ ಬೇಗ ಜನರ ಕೈಗೆ ಪತ್ರಿಕೆ ಸಿಗಬೇಕು ಅಂದರೆ ಬೇಗ ಪ್ರಿಂಟ್ ಆಗಬೇಕು. ಸೊ ಎಲ್ಲರನ್ನೂ ಇದೊಂಥರ ರಿಲೇ ಥರ ಎಲ್ರಿಗೂ ಕೊಟ್ಕೊಂಡು ಕೆಲಸ ಮಾಡಿಸೋ ಥರ. ಅದು ತುಂಬ ಎಂಜಾಯ್ ಮಾಡಿದೆ ನಾನು ಡೆಸ್ಕಲ್ಲಿ. ರಿಪೋರ್ಟಿಂಗಲ್ಲಿ ಎಷ್ಟು ಎಂಜಾಯ್ ಮಾಡಿದೆ ಅಷ್ಟೇ ನಾನು ಡೆಸ್ಕಲ್ಲಿ ಮಾಡಿದೆ. ಡೆಸ್ಕಲ್ಲಿ 5 ಜಿಲ್ಲೆಗಳ ಜಿಲ್ಲಾ ಸಂಚಿಕೆಗಳನ್ನು ರೂಪಿಸೋ ಸವಾಲನ್ನು ತುಂಬ ಯಶಸ್ವಿಯಾಗಿ ನಿಭಾಯಿಸಿದೆ. ಯಾಕಂದರೆ ಯಾವುದೇ ಒಂದು ಕಂಪ್ಲೇಂಟ್ ಇಲ್ಲದೆ ಇರೋ ಥರ, ಯಾವುದೇ ಒಂದು ತಪ್ಪು ಆಗದೆ ಇರೋ ಥರ ನೋಡಿಕೊಂಡು ನಿಭಾಯಿಸಿದ್ದು ನನಗೆ ತುಂಬ ಖುಷಿ ಕೊಟ್ಟ ಕೆಲಸ ಅದು. ಅದಾದಮೇಲೆ ಅನಿವಾರ್ಯ ಕಾರಣದಿಂದ ವಿಜಯ ಕರ್ನಾಟಕ ಬಿಟ್ಟು ಹೊಸದಾಗಿ ಒಂದು ಪತ್ರಿಕೆ ಬಂತು. ಆ ಪತ್ರಿಕೆಯಲ್ಲಿ ನಾನು ತುಂಬ ದಿನ ಇರಲಿಲ್ಲ, ಒಂದೇ 1 ವರ್ಷ ಇದ್ದೆ. ಅದಾದಮೇಲೆ ನನಗದೊಂದು ಟರ್ನಿಂಗ್ ಪಾಯಿಂಟ್ ಆಗಿದ್ದು ಅಂದರೆ ಆ ಪತ್ರಿಕೆ ಮುಚ್ಚೋಯ್ತು. ಆ ಪತ್ರಿಕೆ ಮುಚ್ಚೋಗಿದ್ದ ಕಾರಣದಿಂದ ನಾನು ಟೆಲಿವಿಷನ್ಗೆ ಬರೋ ಹಂಗಾಯಿತು. ನನಗೆ ಉದಯ ಟಿವಿನಲ್ಲಿ ಅವಕಾಶ ಸಿಕ್ತು. ಈಗ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಂದರೆ ಸುದ್ದಿ ಮನೆಯಲ್ಲಿ ನಾನು ಇರೋದ್ರಿಂದ, ಈಗ ಬರ್ತಾರಲ್ಲ ಹುಡುಗರು ಅಥವಾ ಹುಡುಗಿಯರು ಜರ್ನಲಿಸಮ್ ಓದ್ತಿರ್ತಾರೆ, ಇಂಟರ್ನ್ಶಿಪ್ಗೆ ಬರ್ತಾರೆ ಅಥವಾ ಜರ್ನಲಿಸಮ್ ಓದಿ ಕೆಲಸಕ್ಕೆ ಬರ್ತಾರಲ್ಲ, ಅವ್ರು ಯಾರೂ ಓದ್ತಾನೇ ಇಲ್ಲ. ಪತ್ರಿಕೆ ಪುಸ್ತಕ ಪಡಿ, ಕತೆ, ಕಾದಂಬರಿ ಅದಲ್ಲ, ಅವ್ರು ದಿನನಿತ್ಯದ ಪತ್ರಿಕೆಗಳನ್ನೂ ಓದ್ತಾ ಇಲ್ಲ. ಸೊ ಓದದೇ ಇರೋದೇ ದೊಡ್ಡ ಮೈನಸ್ ಆಗ್ತಿದೆ. ನೀವು ಪತ್ರಿಕೋದ್ಯಮಕ್ಕೆ ಬರಬೇಕು ಅಂತ ನಿಮಗೆ ತುಂಬ ಆಸೆ ಇದ್ದರೆ, ನಾನು ಒಳ್ಳೆ ರಿಪೋರ್ಟರ್ ಆಗಬೇಕು, ಒಳ್ಳೆ ಆ್ಯಂಕರ್ ಆಗಬೇಕು ಅನ್ನೋ ಆಸೆ ಇದ್ದರೆ ಓದಷ್ಟೇ ನಿಮ್ಮ ಒಳ್ಳೆ ಆ್ಯಂಕರ್ ಆಗಲಿಕ್ಕೆ ಅಥವಾ ಒಳ್ಳೆ ವರದಿಗಾರ ರಿಪೋರ್ಟರ್ ಆಗೋಕ್ಕೆ ಓದಷ್ಟೇ ನಿಮ್ಗೆ ಕಾರಣ ಆಗುತ್ತೆ. ಇವತ್ತು ನೀವು ಎಷ್ಟೋ ಆ್ಯಂಕರ್ಗಳನ್ನ ನೋಡ್ಬೋದು, ಅಜಿತ್, ಜಯಪ್ರಕಾಶ್ ಶೆಟ್ಟರು, ಬೇರೆ ಬೇರೆ ಚಾನೆಲ್ಗಳು, ಅವರೆಲ್ಲ ಓದುವುದೇ ನಿಮ್ಮ ಜ್ಞಾನವನ್ನು ಹೆಚ್ಚಿಸೋದು. ನೀವೇನು ಓದಲಿಲ್ಲ ಅಂತಂದರೆ ನಿಮ್ಮ ಬರವಣಿಗೆ ಬರಲ್ಲ. ನಿಮ್ಮ ಬರವಣಿಗೆ ಬರಲಿಲ್ಲ ಅಂದರೆ ನಿಮ್ಮ ವಾಕ್ ಜರಿ ಬರಲ್ಲ, ಮಾತು ಬರಲ್ಲ. ನೀವು ಮಾತಾಡೋಕ್ಕೆ ತಡ್ಕಾಡ್ಬೇಕಾಗತ್ತೆ. ಅದು ಹಿಂಗೆ ಆಂಕರ್ ಆಗ್ತೀರಾ. ಸೊ ನೀವು ಓದಿ, ಏನಾದರೂ ಬರೀರಿ. ನಿಮ್ಗೆ ಏನೋ ಅನಿಸುತ್ತೆ, ಯಾವುದೋ ಇವತ್ತಿನ ಏನೋ ಒಂದು ಸಮಾಜದಲ್ಲಿ ನಡೀತಾ ಇರೋ ಯಾವುದೋ ಒಂದು ಘಟನೆ ಬಗ್ಗೆ ನಿಮ್ಗೇನೋ ಸಿಟ್ಟು ಬರುತ್ತೆ ಅಥವಾ ನಿಮ್ಗೇನೋ ಬೇಜಾರಾಗುತ್ತೆ. ಆ ಬೇಜಾರನ್ನು, ಆ ಸಿಟ್ಟನ್ನ ಬರಹ ರೂಪ ಕೊಡಿ. ನೀವು ಬರಿತಾ ಹೋಗಿ, ಅಕ್ಷರ ರೂಪ ತಾನಾಗಿ ತಗೊಳ್ತಾ ಹೋಗುತ್ತೆ. ಮತ್ತು ಈಗಂತೂ ನಿಮಗೆ ಸೋಷಿಯಲ್ ಮೀಡಿಯಾ ಅಂತ ದೊಡ್ಡ ವೇದಿಕೆ ಸಿಕ್ಕಿದೆ. ಆವಾಗೆಲ್ಲ ನಾವು ಪತ್ರಿಕೆಗಳಿಗೆ ಬರಿಬೇಕಾಗಿತ್ತು, ಪ್ರಕಟ ಆಗ್ತಿರ್ಲಿಲ್ಲ. ಫೇಸ್ಬುಕ್ಕಲ್ಲಿ ಪ್ರಕಟ ಆಗಲ್ಲ ಅನ್ನೋ ವಿಷಯನೇ ಇಲ್ಲ. ಸೊ ನಿಮ್ಗೆ ಏನು ಅನ್ಸುತ್ತೆ ನೀವು ಫೇಸ್ಬುಕ್ಕಲ್ಲಿ ಬರಿಬೋದು, ವಾಟ್ಸಪ್ಪಲ್ಲಿ ಬರೆದು ಶೇರ್ ಮಾಡ್ಕೋಬೋದು. ಸೊ ನಿಮ್ಮ ಬರಹ ಹೇಗಿದೆ ಅಂತ ನಿಮ್ಗೆ ಅಲ್ಲೇ ರಿಸಲ್ಟ್ ಸಿಕ್ಬಿಡತ್ತೆ. ನೀವು ಚೆನ್ನಾಗಿ ಬರೆದಿದ್ರೆ ಯಾರೋ ಒಂದಷ್ಟು ಜನ ತುಂಬ ಚೆನ್ನಾಗಿ ಬರೆದಿದ್ದೀರಾ, ತುಂಬ ಮನಮುಟ್ಟವಾಗಿ ಬರೆದಿದ್ದೀರಾ, ಅಥವಾ ಇದು ಸತ್ಯಕ್ಕೆ ಸರಿಯಾಗಿ ವಿಶ್ಲೇಷಿಸಿದ್ದೀರಾ ಅಂತ ನಿಮ್ಗೆ ಅಲ್ಲೇನೆ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಅಥವಾ ತಪ್ಪಾಗಿದ್ರೆ ಇಲ್ಲ ನೀವು ಬರೆದಿರೋ ತಪ್ಪು, ನೀವು ಯೋಚನೆ ಮಾಡ್ತಿರೋ ತಪ್ಪು ಅಂತಲೂ ಹೇಳ್ತಾರೆ. ಸೊ ಅದರಿಂದ ನೀವು ಬದಲಾಯಿಸ್ಕೊಳ್ಳಬಹುದು ಅಥವಾ ನಿಮ್ಮನ್ನು ನೀವು ತಿದ್ದುಕೊಳ್ಳಬಹುದು, ನಿಮ್ಮ ಬರವಣಿಗೆನೂ ಇಂಪ್ರೂವ್ ಮಾಡ್ಕೋಬಹುದು. ಎಲ್ಲ ಅವಕಾಶಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸಿಗ್ತಾ ಇದೆ. ಮುಂಚೆ ಇವಾಗ 15 ವರ್ಷದಿಂದ ಸೋಷಿಯಲ್ ಮೀಡಿಯಾನೇ ಇರಲಿಲ್ಲ, ಹಾಗಾಗಿ ಗೊತ್ತಾಗ್ತಿರ್ಲಿಲ್ಲ. ಈಗ ಎಲ್ಲರೂ ಬರೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಏನು ಅನ್ಸುತ್ತೆ ಅದನ್ನು ಬರೆಯೋಕ್ಕೆ. ಆದರೆ ಪತ್ರಿಕೋದ್ಯಮಕ್ಕೆ ಬರೋರಿಗೆ ಬರವಣಿಗೆ ಬಗ್ಗೆ ಸ್ವಲ್ಪ ಇನ್ನೊಂದಷ್ಟು ಜ್ಞಾನ, ಇನ್ನೊಂದಷ್ಟು ಹಿಡಿತಾ ಬಂದರೆ ನೀವು ಸುಲಭವಾಗಿ ಕ್ಲಿಕ್ ಆಗ್ಬೋದು. ಅಂದರೆ ಆ್ಯಂಕರ್ ಆಗಿನೋ, ರಿಪೋರ್ಟರ್ ಆಗಿನೋ, ಡೆಸ್ಕ್ನಲ್ಲೋ ನಿಮ್ಮ ಬರವಣಿಗೆ ಒಂದು ಹಿಡಿತಾ ಸಿಕ್ಬಿಡತ್ತೆ. ಅದನ್ನು ನೀವು ಓದುವಾಗಲೇ ತೊಡಗಿಸ್ಕೊಡ್ಬೇಕು ಬರವಣಿಗೆಗೆ. ನಾನು ಕೆಲ್ಸಕ್ಕೆ ಸೇರಿ ನಾನು ಅಲ್ಲಿ ಕಲಿತು ಅಲ್ಲಿ ನಾನು ಬ್ರೇಕಿಂಗ್ ಆಗ್ತೀನಿ, ಅಲ್ಲಿ ನಾನು ನ್ಯೂಸ್ ಬರಿತೀನಿ ಅಂದರೆ ಸಾಧ್ಯನೇ ಇಲ್ಲ. ಸುದ್ದಿ ಬರವಣಿಗೆ
ಭಿನ್ನತೆ ಇರ್ಬೋದು ಸುದ್ದಿ ಬರವಣಿಗೆಯಲ್ಲಿ, ಆದರೆ ಬರವಣಿಗೆಗೆ ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲ. ಅದ್ರದ್ದು ಒಂದು ಸ್ಟೈಲ್ ಅಂತ ನ್ಯೂಸ್ ರೂಮಲ್ಲಿ ಸ್ಟೈಲ್ ಇರ್ಬೋದು, ಅದಕ್ಕೆ ನಿಮ್ಮ ಸ್ಟೈಲ್ನ ರೂಢಿಸ್ಕೊಳ್ಳಿ. ನೀವೇನಾದರೂ ಬರೀರಿ, ನಿಮ್ಮ ಭಾವನೆಗಳನ್ನು ಅಕ್ಷರ ರೂಪಕ್ಕೆ ಇಳಿಸಿ. ಅದು ಒಂದು ಪೊಲಿಟಿಕಲ್ ಸುದ್ದಿನೇ ಆಗಿರ್ಬೋದು, ಕ್ರೈಮ್ ಸುದ್ದಿನೇ ಆಗಿರ್ಬೋದು, ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ಗೆ ಸಂಬಂಧಪಟ್ಟಿರ್ಬೋದು, ಅಥವಾ ಯಾವುದೋ ಒಂದು ಸಣ್ಣ ಹ್ಯೂಮನ್ ಇಂಟ್ರೆಸ್ಟ್, ಯಾವುದೋ ಒಂದು ಮಗುಗೆ ಶಿಕ್ಷಕಿ ಕೊಟ್ಟ ಶಿಕ್ಷೆ ಬಗ್ಗೆ ಇರ್ಬೋದು, ಒಂದು ಮಗು ಅಳ್ತಾ ಇರ್ಬೋದು, ಅಥವಾ ಈ ಥರ ಸಣ್ಣ ಸಣ್ಣ ವಿಷಯ, ಒಂದು ನಾಯಿ ಮೇಲೆ ಕಾರ್ ಹರಿಸ್ಬಿಟ್ಟ, ಅದು ನಿಮ್ಮ ಕೋಪ ಬಂದರೆ ಅದನ್ನು ಅಕ್ಷರ ರೂಪಕ್ಕೆ ಇಳಿಸಿ. ಈಗೆಲ್ಲರೂ ಏನು ಮಾಡ್ತಾರೆ, ವಿಡಿಯೋ ಮಾಡಿ ಹಾಕ್ಬಿಡ್ತಾರೆ, ಹಂಗಂತೆ ಹಿಂಗಾಯ್ತು ಹಿಂಗೆ ಬೈ, ಹಂಗೆ ಮಾಡಿಬಿಡಿ. ಅಕ್ಷರ ರೂಪಕ್ಕೆ ಇಳಿಸಿ. ನೀವು ಎಷ್ಟು ಬರೆಯುತ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಜ್ಞಾನನೂ ಹೆಚ್ಚುತ್ತಾ ಹೋಗುತ್ತೆ, ನಿಮ್ಮ ಬರವಣಿಗೆನೂ ಒಂದು ಹಿಡಿತಕ್ಕೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಬರೆಯೋದು ಇವತ್ತಿನ ಪತ್ರಿಕೋದ್ಯಮ ಕಲಿತಾ ಇರೋ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು. ಆದರೆ ಬೇಜಾರು ದುರಂತ ಅಂದರೆ ಓದ್ತಾ ಇಲ್ಲ ಯಾರೂ, ಪತ್ರಿಕೆಗಳನ್ನು ಓದ್ತಾ ಇಲ್ಲ. ಏನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ ಅದನ್ನಷ್ಟೇ ನಂಬ್ಕೊಂಡ್ಬಿಟ್ಟಿದ್ದಾರೆ, ಅಥವಾ ಅದಷ್ಟೇ ಬರವಣಿಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಮೀರಿದ್ದ ಒಂದು ಓದು ಅಂತಿದೆ, ಆ ಓದನ್ನ ದಯವಿಟ್ಟು ತೊಡಗಿಸ್ಕೋಬೇಕು ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಅನ್ನೋದು ನನ್ನ ಸಲಹೆ. ನಾವೆಲ್ಲ ಆ ಓದಿನಲ್ಲಿ ತೊಡಗಿಸ್ಕೊಂಡಿದ್ದಕ್ಕೆ ಈ 23 ವರ್ಷ ಆದ್ರೂ ನಾವು ಇನ್ನೂ ಪತ್ರಿಕೋದ್ಯಮದಲ್ಲಿ ಉಳಿದಿದ್ದೀವಿ. ಕಾರಣ ಓದು.